ಗಿಡ ನೋಡ್ಲಕ್ಕ ದ್ವಾಡದ ಕರೆ ಏನ್ ಮಾಡುದು ಆ ಹಣ್ಣು ಹಂಪಲ ನೆರಳ ಕುಡ್ಲಿಲ್ಲಪ್ಪ ಅಂತಂದ್ರ ತೆಂಗಿನಕಾಯಿನೇ ಕುಡ್ಲಿಕ್ಕಂದ್ರ ಆ ಗಿಡ ಎಷ್ಟೇ ದ್ವಾಡದಿದ್ರು ಸಹಿತ ಅದಕ್ಕೆ ಬೆಲೆ ಇಲ್ಲ ಅಂತಕ್ಕಂತ ಮಾತು ಹೇಳ್ತಾರೆ. ಹೌದು ಅದ್ರಲ್ಲೇ ಇನ್ನ ಹಸುವಿದ್ದು ಫಲವೇನು ಹೈನವಿಲ್ಲದ ನಕ್ಕ ಅಲ್ರಿ ನೀವು ಮಾತ ತಮ್ಮ ನೀ ಲಕ್ಷಾನುಗಟ್ಲೆ ರೊಕ್ಕ ಕೊಟ್ಟು ಆಕಳ ತಂದ ಮನಿ ಮುಂದೆ ಕಟ್ಟ ಬಾಬಾ ಕಿಲಾರ ಆಕಳ ಖರೆ ಆಕಳ ಹಾಲ್ನೇ ಹಿಂಡ್ಲಿಲ್ಲಪ್ಪ ಅಂತಂದ್ರ ಏನ್ ಮಾಡುದು ಆಕಳ ಒಯ್ದು ಆ ಆಕಳಿಗೆ ಎಷ್ಟೇ ರೊಕ್ಕ ಕೊಟ್ಟರು ಸಹಿತ ಅದಕ್ಕೆ ಬೆಲೆ ಇಲ್ಲ ಅಂತಕ್ಕಂತ ಮಾತು ಹೇಳ್ತಾರೆ. ಹೌದು ಅದ್ರಲ್ಲೇ ಇನ್ನು ದನವಿದ್ದು ಫಲವೇನು ದಯವಿಲ್ಲದ ನಕ್ಕ ಅಂದ್ರೆ ನೀವು ಮಾತ ನಮ್ಮ ಬಲ್ಲಿ ಎಷ್ಟೋ ಶ್ರೀಮಂತಿಗೆ ತುಂಬಿ ತುಳುಕ್ಲಕತ್ತದ. ರಗಡದಲ್ರಿ ಆಸ್ತಿ ಅದ, ಅಂತಸ್ತದ, ಬೆಳ್ಳಿ ಅದ, ಬಂಗಾರ ಅದ, ರಗಡದ ಮನ್ಯಾಗ ಕರೆ ಎಲ್ಲಾ ಶ್ರೀಮಂತಿಕೆ ಅದ. ಕರೆ ಮತ್ತೇನಾಗ್ಯದ ಅದನ್ನ ಕೊಡುವಂತ ಧರ್ಮ ನಮ್ಮ ಬಲಿಗೆ ಇರ್ಲಿಲ್ಲಪ್ಪ ಅಂತಂದ್ರ ಅನಿ ದಾನ ಮಾಡುವಂತ ಕೈ ನಮ್ಮ ಬಲಿ ಇರ್ಲಿಲ್ಲಪ್ಪ ಅಂತಂದ್ರ ಏನಾಗ್ತದೋ ಆ ಶ್ರೀಮಂತಿಕೆ ಎಷ್ಟಿದ್ರು ಸಹಿತ ಎಲ್ಲಾ ವ್ಯರ್ಥ ಅಂತಕ್ಕಂತ ಮಾತು ಹೇಳ್ತಾರ. ಹೌದು ಅದ್ರಲ್ಲೇ ಇನ್ನ ರೂಪವಿದ್ದು ಫಲವೇನು ಗುಣವಿಲ್ಲದ ನಕ್ಕ ಅಂದ್ರೆ ನೀವು ಮಾತ ನೋಡ್ಲಿಕ್ಕ ಮನುಷ್ಯ ಬಾಳ ಅಂದದಾನ, ಚಂದದಾನ, ರೂಪವಂತದಾನ. ಬಾರಿ ಅದಾನಲ್ರಿ ಖರೆ ಅವನ ಒಳಗ ಗುಣ ಚಲೋ ಇರ್ಲಿಲ್ಲಪ್ಪ ಅಂತಂದ್ರ ಏನ್ ಮಾಡಿದೀವಿ ನೀವು ಒಯ್ದು ಸಿರಿಸುಗ ಆ ರೂಪಕ್ಕ ಅಂದ ಚಂದಕ್ಕ ಬೆಲೆ ಇಲ್ಲ ಅಂತಕ್ಕಂತ ಮಾತು ಹೇಳ್ತಾರ. ಹೌದು ಅದ್ರಲ್ಲೇ ಇನ್ನ ಅಗಲವಿದ್ದು ಫಲವೇನು ಬಾಣವಿಲ್ಲದ ನಕ್ಕ ಅಂದ್ರೆ ನೀವು ಮಾತ ತಮ್ಮ ಹಾ ನಮ್ಮ ಬಲ್ಲಿ ಒಂದಲ್ಲ 10 ದೊಡ್ಡ ಗಂಗಾಳ ಅದಾವ. ಎದುರದವು ಬಂಗಾರದವ ಮನ್ಯಾಗ ಯಾವರೇ ಗಂಗಾಳ ಇರ್ಲಿ ಮತ್ತೇನು ಖರೆ ಅದರ ಒಳಗ ಅನ್ನ ಹಾಕಿ ಊಟ ಮಾಡ್ಲಿಲ್ಲಪ್ಪ ಅಂತಂದ್ರ ಏನಾಗ್ತದ್ರಿ ಒಂದ ಅನ್ನದ ಅಗಳ ಅದರಾಗ ಬೀಳಲಿಲ್ಲಪ್ಪ ಅಂತಂದ್ರ ಏನು ಅಂತ 100 ಗಂಗಾಳಿದ್ರು ಸಹಿತ ಅವಕ್ಕ ಕಿಮ್ಮತ್ತಿಲ್ಲ, ಬೆಲೆ ಇಲ್ಲ ಅಂತಕ್ಕಂತ ಮಾತು ಹೇಳ್ತಾರ. ಹೌದು ಹೌದಲ್ಲ ಇನ್ನು ಕೊನೆಯದಾಗಿ ನಾನಿದ್ದು ಫಲವೇನು ನನ್ನಲ್ಲಿ ಜ್ಞಾನವಿಲ್ಲದ ನಕ್ಕ ಅಂದ್ರೆ ನೀವು ಮಾತ ಈ ಇರುವಿ 84 ಇವನಿಗಳನ್ನ ತಿರುಗಿ 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 ಈ ಕೊನೆಯದಾದಂತ ಶ್ರೇಷ್ಠವಾದ ಮಾನವ ಜನ್ಮಕ್ಕ ನೀವು ಹುಟ್ಟಿ ಬಂದಿವಪ್ಪ ಅಂತಂದ್ರ ಏನ್ ಮಾಡ್ಬೇಕು ಮೊದಲು ನಮ್ಮಲ್ಲಿ ಏನಿರ್ಬೇಕಾಗ್ಯದ? ನಮ್ಮಲ್ಲಿ ಏನ್ ಬೇಕು ನೀ ಜ್ಞಾನ ಭಕ್ತಿ ಇರ್ಬೇಕಾಗ್ಯದ. ಬೇಕ್ರಲ್ಲ ಆ ಜ್ಞಾನ ಮತ್ತು ಭಕ್ತಿ ಅಂತಕ್ಕಂಥದ್ದು ಮನುಷ್ಯನ ಬಳಿ ಇರ್ಲಿಲ್ಲಪ್ಪ ಅಂತಂದ್ರ ಏನಾಗ್ತದ ಜಟ್ಟು ಈ ಮಾನವ ಜನ್ಮಕ್ಕ ಹುಟ್ಟಿನೂ ಸಾರ್ಥಕ ಇಲ್ಲ, ಹುಟ್ಟಿನೂ ಸಾರ್ಥಕ ಇಲ್ಲ ಅಂತಕ್ಕಂತ ಮಾತ ಯಾರು ಹೇಳಿದ್ರಿ ಮಾತ ಅಕ್ಕ ಮಹಾದೇವಿಯವರ ಬಹಳ ವಿಸ್ತಾರ ರೂಪವಾಗಿ ಹೇಳ್ಯಾರ. ಮಾತು ಹೇಳ್ಯಾರಲ್ರಿ ಅದಕ್ಕೆ ಇರ್ಲಿ, ಬಾಳೆನೂ ಮಾತಾಡುವಂತ ಅವಶ್ಯಕತೆ ಇಲ್ಲ. ಇಲ್ವಾ ಇಲ್ಲ ಇನ್ನೊಂದು ಕಡೆ ಮಾತು ಮಹಾತ್ಮರ ಹೇಳ್ತಾರ. ಏನಂತ ಹೇಳಿ ಮಾತ ಗಿರಿ ಶೃಂಗಾರ ಮಯೂರ ಮಯೂರ ಗಿರಿ ಶೃಂಗಾರ ಮಯೂರ ವನ ಶೃಂಗಾರಮ ಕೋಗಿಲ ದಳ ಶೃಂಗಾರಮ ಕುಂಜರ ಸಭಾ ಶೃಂಗಾರಂ ಪಂಡಿತ ಸಭಾ ಶೃಂಗಾರಂ ಪಂಡಿತ ಅಂತಕ್ಕಂತ ಮಾತು ಹೇಳಿದ್ರ ಅವರು. ಯಾಕೆ ಹೇಳ್ಯಾರ ಮಾತಿದು? ಯಾಕೆ ಈ ಮಾತು ಹೇಳ್ತಾರ? ಯಾಕ ಪರ್ವತದೊಳಗ ನವಿಲ ಇದ್ರ ಪರ್ವತ ಚಂದ ಚಂದ ವನದೊಳಗ ಕೋಗಿಲ ಇದ್ರ ವನ ಚಂದ ರಾಜನ ದಂಡ ದಲಬಾರದೊಳಗ ಆನಿ ಅಂಬಾರಿ ಇದ್ರ ರಾಜನ ದಂಡ ದಲಬಾರ ಚಂದ. ಇಂತ ತುಂಬಿದಂತ ಶಾಂತ ಸಭಾದೊಳಗ ಯಾರು ಹೇಳುವಂತ ಕೇಳುವಂತ ಪಂಡಿತರು ಇದ್ರ ಈ ಸಭಾ ಚಂದ ಅಂತಕ್ಕಂತ ಮಾತು ಮಹಾತ್ಮರ ಹೇಳ್ತಾರೆ. ಮಾತ ಅದಕ್ಕೆ ಇರ್ಲಿ ನೇರವಾಗಿ ವಿಷಯ ಕಡೆ ನೀವು ಹೋಗುದಾದ ಆ ಹಾಲು ಮತದ ಸಿದ್ಧರು ಸಿದ್ಧಾಟಿ ವಿಷಯಗಳನ್ನ ಯಾಕಪ್ಪ ಅಂತಂದ್ರ ಈ ಇಂಡಿ ತಾಲೂಕಪ್ಪ ಅಂತಂದ್ರ ಎಂತ ಊರವ ಇದು? ಹಾಲು ಮತದ ವಿಷಯಗಳನ್ನ ಅರ್ಥ ಕುಡಿದಿರ್ತಕ್ಕಂತ ಹಾಲು ಮತ ಹುಟ್ಟಿದ್ದೇ ಎಲ್ಲಿ? ಇಂಡಿ ತಾಲೂಕದೊಳಗ ಇಲ್ಲಿ ಎಲ್ಲಾ ಸಿದ್ಧರು ಸಿದ್ಧಾಟಿ ವಿಷಯಗಳ ಅರ್ಥ ಕುಡಿದಿರ್ತಕ್ಕಂತ ಹಿರಿಯರ ಇಲ್ಲಿ ಅದಾರ. ನಾವೇನು ಹೇಳುವಂತ ಅವಶ್ಯಕತೆ ಇಲ್ಲ. ನೇರವಾಗಿ ವಿಷಯ ಕಡೆ ಹೋಗೋದಾದ. ಒಂದು ದೇವರು, ಇನ್ನೊಂದು ಭಕ್ತರು ಅಂತಕ್ಕಂತ ವಿಷಯ ಒಂದೇ ಸಂಧಿಗೆ ಬಂದು ನಮ್ಮ ಅಪ್ಪಾಜಿ ಅವರು ಇಟ್ಟ ಕೂಡ್ಲೆ ಯಾವಾಗ ಹಿಡ್ಕೊಂಡ್ರಿ ನೀವು? ನಾವೊಂದು ಪಾದ ಇದ್ರೊಳಗೆ ಹಿಡ್ಕೊಂಡೀನಿ. ಯಾವಾಗ ಹಿಡಿದೀವ ನೀನು? ಯಾವ ಪಾಲನ ಹಿಡ್ಕೊಂಡೀನಿ? ಯಾವಾಗ ಭಕ್ತರ ಪಾಲನ ಹಿಡ್ಕೊಂಡ ದೇವರ ಪಾಲ ನಮ್ಮ ಅಪ್ಪಗ ಕೊಟ್ಟೀನಿ. ಆ ಭಕ್ತರ ನನ್ನ ಏನು ಬೆಳೆಸಿದ್ನಿ ಒಂದೇ ಸನ್ನಿನೊಳಗ ಬಂದು ಏನ್ ಬೆಳೆಸಿದೇವ? ಇವತ್ತಿನ ದಿವಸ ದೇವರ ಶೃಂಗಾರ ಆಗಬೇಕಾದ್ರ ದೇವರು ಬಂದು ಭಕ್ತರ ಮನ್ಯಾಗ ಕುಂತಾನಪ್ಪ ಅಂತಂದ್ರ ಏನೋ ದೇವ್ರ ಶೃಂಗಾರ ಆಗಿ ಕುಂಡ್ರಬೇಕಾದ್ರೆ ಇದು ಭಕ್ತರೇ ಕಾರಣದಾರ. ಒಂದು ದೇವ್ರ ಶೃಂಗಾರ ಆಗಬೇಕಾದ್ರೆ ಭಕ್ತರನೇ ಕಾರಣ ಅಂತಕ್ಕಂತ ಮಾತು ಹೇಳಿ ಒಂದು ದೃಷ್ಟಾಂತನ ಕೊಟ್ಟೀನಿ. ಕೊಟ್ಟಿದ್ದೇವಲ್ಲ ಏನು ಕೊಟ್ಟೀನಿ? ಏನ್ರಿ? ಮರ್ತ್ಯ ಲೋಕದೊಳಗಿದ್ದಿರ್ತಕ್ಕಂತ ಭಕ್ತರ ಮನುಷ್ಯನೊಳಗ ಹೋಗಿ ಪರಮಾತ್ಮ ಅಡಿಗೆ ಕುಂತಾನ. ಭಕ್ತರ ಹೃದಯದೊಳಗ ಹೋಗಿ ಪರಮಾತ್ಮ ದೇವ್ರ ಅಡಿಗೆ
ಹೇಳ್ತದ ಅಂತಕ್ಕಂತ ಮಾತ ನಾವ್ ಹೇಳಿದೇವಲ್ರಿ. ಬರೇ ಇದು ಏನಪ್ಪಾ ಅಂತಂದ್ರ ದೃಷ್ಟಾಂತವನ್ನ ಕೊಟ್ಟ ಬಿಟ್ಟಿನಿ, ಪಾಯ ಹಾಕಿ ಬಿಟ್ಟಿದ್ದೇವಿ. ಇನ್ನೊಂದು ಮಾತು ಹೇಳೀನಿ. ಏನ್ ಹೇಳಿದೇವ? ಆ ದೇವರ ಶೃಂಗಾರ ಅಂತಕ್ಕಂತ ಮಾತು ಹೇಳಿದ ಕೂಡಲೇ ನಮ್ಮ ಅಪ್ಪ ಒಂದು ಮಾತು ಅಂದಿದ್ದವ. ಏನಂದ್ರ ಅಪ್ಪ ಅವರು? ಅಪ್ಪಾಜಿ ಅವ್ರು ಏನತ್ತಾರಪ್ಪ ಅಂತಂದ್ರ ಏನದ? ದೇವರ ಶೃಂಗಾರ ಭಕ್ತರ ಮಾಡಿದ್ರ ಭಕ್ತರ ಶೃಂಗಾರ ಯಾರು ಮಾಡಿದ್ರ ಮಗಳ ಅಂತ ಕೇಳ್ತಾರ ಅವರು. ಅಪ್ಪ ನಿನಗ ಮಾತು ಹೇಳಿಬಿಟ್ಟಿನ, ನಾ ಏನು ಮಾತು ಹೇಳಿಬಿಟ್ಟೀನಿ? ನಿನ್ನ ಶೃಂಗಾರ ಮಾಡಕ್ ನಮ್ಮ ಅವನೇ ಹೇಳೋದ ಕೇಳು. ಹೇಳ್ರಲ್ಲ. ಏನು ಮಾಡ್ಯಾನ ದೇವ್ರ? ಏನೋ ಬರೇ ಹುಟ್ಟಸ್ಯಾನ, ಆಯುಷ್ಯ ಮುಗಿದ ಬಳಿಕ ತಗೊಂಡು ಹೋಗ್ಯಾನ. ಹೌದು. ಶೃಂಗಾರ ಮಾಡದವ ನಿನ್ನ ದೇವ್ರ ಅಲ್ಲ. ಇದನ್ನ ಎತ್ತರ ಇಟ್ಕೊಂಡು ಮಾತಾಡನಿ. ಯಾರು ಶೃಂಗಾರ ಮಾಡದವ ನಿನ್ನ ದೇವ್ರಲ್ಲ. ಮತ್ತಾರು? ಫಲ ಮಾಡದವ ನಿನ್ನ ದೇವರದಾನ, ಒಪ್ಪಗೋತೀನಿ. ಹೌದು. ಫಲಕ್ಕ ಕ್ಷೇತ್ರ ಫಲ ತಗದವ ನನ್ನ ಭಕ್ತದ, ನಿನ್ನ ದೇವ್ರಿಗೆ ತೆಗಿಲಾಕ ಬಂದದನು? ಹಂಗೇನ ತೆಗಿಲ ಬರ್ತದ? ಫಲಕ್ಕ ಶೃಂಗಾರ ಮಾಡದವ ಯಾರ? ನನ್ನ ಭಕ್ತ. ಭಕ್ತದಾನ. ಮೂಗು ಮಾಡ್ಯಾನ ದೇವ್ರತ್ತ ಹೇಳ್ದೇನಿ. ಮೂಗನಾಗ ಮತ್ತ ಮೂಗಿಗೆ ಮೂಗುನತ್ತಿಯನ್ನ ನಿನ್ನ ದೇವ್ರ ಬಂದಿಟ್ಟಾನ. ಅಲ್ಲಿ ಬೇಗ ಪತ್ತಾರ ಪತ್ತಾರ ಅಂತಕ್ಕಂಥವನಿಗೆ ಭಕ್ತ ತೆಳೆ ಕರೆದಾರ. ನೀರು ಮಾಡದವ ನಿನ್ನ ದೇವ್ರದಾನ. ಖರೆ ನೀರಿಗೆ ಪನ್ನೀರ್ ಮಾಡಿಟ್ಟವ ನನ್ನ ಭಕ್ತದಾನ. ಹೌದು ಯಪ್ಪ, ತಿಳ್ಕೊ ಒಂದಿಟ್ಟ. ನೀರಿಗೆ ಪನ್ನೀರ್ ಮಾಡಿಟ್ಟವ ನನ್ನ ಭಕ್ತದನಪ್ಪ ಅಂತಂದ್ರ ಮತ್ತೆ ಇಲ್ಲಿ ನಿನ್ನ ದೇವ್ರ ದೊಡ್ಡವದೇನತ್ತೀವ, ನನ್ನ ಭಕ್ತ ದೊಡ್ಡವದನತ್ತೀವ. ಯಾರು ದೊಡ್ಡವತಿಯಪ್ಪ? ಬರೇ ತಯಾರ ಮಾಡಿ ಏನಪ್ಪ ಅಂತಂದ್ರ ಅಣುರೇಣು ತೃಣಕಾಷ್ಟದೊಳಗ ಭಗವಂತ ಅಡಿಗೆ ಕುಂತಾನ. ಹೌದು. ಭಗವಂತ ದೊಡ್ಡವ, ಸೃಷ್ಟಿ ತಯಾರ ಮಾಡಿ ಬಿಟ್ಟಾನ ಭಗವಂತ. ಇಷ್ಟೇ ನಿಮ್ಮದು. ಇಷ್ಟೇ ಮಾತ. ಯಾಕಪ್ಪ ಅಂತಂದ್ರ ತಮ್ಮ ಹೇಳುದದ. ಏನ್ ಹೇಳೋದ್ರಿ? ಸೃಷ್ಟಿ ತಯಾರ ಮಾಡಿ ಬಿಟ್ಟಾನ ಭಗವಂತ, ಬ್ರಹ್ಮ ವಿಷ್ಣು ಮಹೇಶ್ವರ ಮಾಡ್ಯಾರಲ್ಲ ಮೂರು ಮಂದಿ. ನನ್ನ ದೇವರುಗಳ ಸೃಷ್ಟಿ ತಯಾರ ಮಾಡಿ ಬಿಟ್ಟಾರ. ಹೌದು. ಇರ್ಲಿ, ನಿನ್ನ ದೇವರುಗಳ ಸೃಷ್ಟಿ ತಯಾರ ಮಾಡಿ ಬಿಟ್ಟಾರ, ಶಕ್ತಿಶಾಲಿ ಅದಾರ ಅಂತೇಳಿ ಒಪ್ಪುಕೊಳ್ಳೋದದ. ಒಪ್ಕೋರ್ಲೆ. ಒಂದು ಮಾತು ಕೇಳೋದ ನಿಮಗ. ಏನ್ ಕೇಳ್ತ್ರಿ? ಭಕ್ತಳು ಹೆಂಗ ಹೆಚ್ಚಿನ ಕೆದಾಳ, ಹೆಂಗ ನಿನ್ನ ದೇವ್ರು ಹೆಂಗ ಕಡಿಮೆ ಅದಾನ? ಹೇಳ. ಸೃಷ್ಟಿ ತಯಾರ ಮಾಡಿದ ಖರೆ ಇದ್ರ ನಿಮ್ಮ ಒಂದು ಮಾತು ಕೇಳೋದದ. ಏನ್ ಕೇಳ್ತಾರೆ? ಆ ಮರ್ತ್ಯ ಲೋಕದೊಳಗ ಅತ್ರಿ ಋಷಿ ಹೆಂಡತಿ ಅನಸೂಯ ದೇವಿ ಆಗಿ ಹೋದಳು, ಎಲ್ಲಾರ್ಗಿ ಗೊತ್ತದ. ಯಾಕೋನದ್ರಲ್ಲ ಈಕಿ ಒಬ್ಬಾಕಿ ಹೆಚ್ಚಿನ ಭಕ್ತಳಾಗಿ ಹೋಗದಳು, ಪತಿವ್ರತೆ ಹೆಣ್ಣು ಮಗಳಾಗಿ ಹೋದಳು. ಒಂದು ದಿವಸ ತ್ರಿಲೋಕ ಸಂಚಾರಿ ನಾರದ ಮುನಿಗಳು ಏನ್ ಮಾಡಿದ್ರು? ಆ ಸಂಚಾರ ಮಾಡ್ಕೋತ ಅನಸೂಯ ದೇವಿ ಮನೆಗೆ ಬಂದರು. ಅಲ್ಲೇನಾತು? ಮನೆಗೆ ಬಂದ ಕೂಡಲೇ ಅನಸೂಯ ದೇವಿ ಏನು ಮಾಡಿದಳು? ಏನ್ ಮಾಡ್ತಾಳ? ಉಕ್ಕಿನ ಕಡಲಿ ಉಸುಳಿಯನ್ನ ನಾರದ ಮುನಿಗಳಿಗೆ ಮಾಡಿ ಕೊಟ್ಟಳು ತಿಲ್ಲಾಕ. ಉಕ್ಕಿನ ಕಡಲಿ ಉಸುಳಿ ಏನು ಮಾಡಿ ಕೊಟ್ಟಳು? ಏನು ಇವರು ನಾರದ ಮುನಿಗಳು ಇದನ್ನ ಎಲ್ಲಾ ತಿಂದ್ರು, ಸಂತೋಷದಿಂದ ಎಲ್ಲಿ ಹೋದರು? ಕೈಲಾಸಕ್ಕೆ ಹೋಗಿ ಏನು ಸೃಷ್ಟಿ ತಯಾರ ಮಾಡಿದ್ರಲ್ಲ ನಿಮ್ಮ ದೇವರುಗಳು, ಬ್ರಹ್ಮ ವಿಷ್ಣು ಮಹೇಶ್ವರ ಆಗಿರ್ತಕ್ಕಂತ ಯಾರೋ ಲಕ್ಷ್ಮೀ ಪಾರ್ವತಿ ಸರಸ್ವತಿ ಅವ್ರ ಹೆಂಡ್ರಾಗಿರ್ತಕ್ಕಂತ ಲಕ್ಷ್ಮೀ ಪಾರ್ವತಿ ಸರಸ್ವತಿಗೆ ಏನಂತ ಹೋಗಿ ಅಂತಾರ ನಾರದ ಮುನಿಗಳು. ಏನಂತಾರ ಮಾತ? ತಾಯಿ ಮರ್ತ್ಯ ಲೋಕದೊಳಗ ಅನಸೂಯ ದೇವಿ ಅಂತೇಳಿ ಹೆಚ್ಚಿನ ಭಕ್ತಳದಾಳ. ಹೌದಾ? ಪತಿವ್ರತೆ ಹೆಣ್ಣು ಮಗಳದಾಳ. ಹೆಚ್ಚಿನಕ್ಕಿ ನೀವು ದೇವರದಿರಿ ಖರೆ, ನಿಮಕ್ಕಿಂತ ಆಕಿ ಹೆಚ್ಚಿನಕ್ಕಿ ಅದಾಳ ಅಂತೇಳಿ ನಾರದ ಮುನಿ ಹೇಳಿಬಿಟ್ಟ. ಹೇಳದ ಕೂಡಲೇ ದೇವರುಗಳಿಗೆಲ್ಲ ಹೊಟ್ಟಿ ಕಿಚ್ಚು ಬಿದ್ದು ಬಿಡುತ್ತು. ನೋಡ್ರಪ್ಪ, ಹೊಟ್ಟಿ ಕಿಚ್ಚ ಎಂತ ಹೊಟ್ಟಿ ಕಿಚ್ಚ, ಎಂತ ಹೊಟ್ಟಿ ಕಿಚ್ಚು ಬಿತ್ತು ನೋಡ್ರಿ. ಎಂತದು? ನಾವೇ ದೇವರ ದೇವಿ, ನಮಕ್ಕಿಂತ ಈಕಿ ಹೆಚ್ಚಿನ ಕೆದಾಳಪ್ಪ ಅಂತಂದ್ರ ಏನ್ ಮಾಡ್ಬೇಕಿನ್ನ? ಈಕಿನ ಮಾನ ಹರಣ ಮಾಡಿ ಬರಬೇಕು, ಈಕಿನ ಶೀಲ ಹರಣ ಮಾಡಿ ಬರ್ಬೇಕಂತೇಳಿ ದೇವರ ಮನುಷ್ಯನೊಳಗೆ ಬಂತು. ಬತ್ತಲ್ಲ. ಈ ಲಕ್ಷ್ಮೀ ಪಾರ್ವತಿ ಸರಸ್ವತಿ ಅಂತಾರ ಗಂಡಂದ್ರೆ ಯಾರ್ಯಾರು? ಯಾರ್ಯಾರು? ಬ್ರಹ್ಮ ವಿಷ್ಣು ಮಹೇಶ್ವರ ಕರೆದಂತಾರ ಇವರು. ಏನಂತಾರ ಮಾತ? ನಾವು ಎಲ್ಲಕ್ಕಿಂತ ಹೆಚ್ಚಿನವರು ದೇವರ ದೇವಿ ಇದ್ದೇವೆ. ನಾರದ ಮುನಿ ಹೇಳ್ಕೊತ ಬಂದಾನ ಏನಂತೇಳಿ. ಏನು? ಮರ್ತ್ಯ ಲೋಕದೊಳಗ ಅತ್ರಿ ಋಷಿ ಹೆಂಡತಿ ಅನಸೂಯ ದೇವಿ ಬಾಳ ಹೆಚ್ಚಿನ ಭಕ್ತಳದಾಳ, ಹೆಚ್ಚಿನ ಪತಿವ್ರತೆ ಹೆಣ್ಣು ಮಗಳದಾಳ. ಆಕಿನಂಗ ನೀವು ಆಗುದಿಲ್ಲ ಅಂತೇಳಿ ಹೇಳ್ಕೊತ ಬಂದಾನ. ಈಗಿಂದೀಗ ಆಕಿನ ಮಾನ ಹರಣ ಮಾಡಿ ನೀವು ಬರ್ಬೇಕಂತ ಹೇಳಿ ಏನ್ ಮಾಡಿದ್ರಿ ಇವರು? ದೇವರುಗಳೇ ದೇವರ ತಲೆ ತುಂಬಿ ಬಿಟ್ಟು ಇವು. ನೋಡ್ರಿ, ದೇವರೊಳಗೆ ಎಂತದೈತಿ ನೋಡ್ರಿ, ಎಂತದು. ಈಗಿಂದೀಗ ಆಕಿನ ಮಾನ ಹರಣ ಮಾಡ್ಬೇಕಂತ ತಿಳ್ಕೊಂಡ ಬಂದ್ರು ಮೂರು ಕೆಟ್ಟು ತಲಿ ಕೆಟ್ಟು ಗಂಡಂದ್ರ ತಲೆ ತುಂಬಿ ಬಿಟ್ಟ ಕೂಡ್ಲೆ ಇವ್ರು ಏನು ಸೃಷ್ಟಿ ತಯಾರ ಮಾಡ್ಯಲ್ಲ, ಇವ್ರ ದೇವರುಗಳು ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲಿಗೆ ಬರ್ತಾರ? ಇವ್ರ ಈಕಿ ಹೆಚ್ಚದಾಳಪ್ಪ ಅಂತಂದ್ರ ಈಕಿನ ಮಾನ ಹರಣ ಮಾಡಿ ಬರ್ಬೇಕಂತ ತಿಳ್ಕೊಂಡ ಯಾವ ವೇಷ ತೊಟ್ಟ ಬಂದ್ರು ಇವರು? ಯಾವ ವೇಷ? ಜಂಗಮರ ವೇಷ ತೊಟ್ಟ ಬಂದ್ರು, ಕ್ಯಾವಿ ವೇಷ ತೊಟ್ಟ ಬಂದ್ರು. ಕ್ಯಾವಿ ವೇಷ ತೊಟ್ಟ ಬಂದ ಅನಸೂಯ ದೇವಿ ಮನಿ ಮುಂದೆ ನಿಂತಂತಾರ ಏನವ? ಒಬ್ಬಕ್ಕೆ ಭಕ್ತಳ ಮನಿ ಮುಂದೆ ನಿಂತ ಏನಂತ
ಮನಿ ಮುಂದೆ ನಿಂತರು. ಅವಾಗ ಕರುಣಾಮಯಿ ಭಕ್ತಳು ಅನಸೂಯ ದೇವಿ ಏನು ಮಾಡ್ದಳು? ಏನ್ ಮಾಡ್ತಾಳ? ಈ ನಮ್ಮ ಮನಿ ತನಕ ಇವ್ರು ಬಂದಾರಪ್ಪ ಅಂತಂದ್ರ ಇವರಿಗೆ ದಾನ ಕೊಟ್ಟ ಕಳಿಸಬೇಕಂತ ತಿಳ್ಕೊಂಡ ಏನ್ ಮಾಡಿದ್ರು? ಮನಿ ಒಳಗೆ ಹೋಗಿ ದವಸ ಧಾನ್ಯಗಳನ್ನ ತಂದು ನೀಡೋತ್ ಮುಂದ ಆ ತ್ರಿಮೂರ್ತಿಗಳ ಒಡಿ ಒಳಗ ಹಾಕುವಂತ ಟೈಮ್ ಅದೊಳಗ ದೇವರುಗಳು ಏನಂತಾವ ನೋಡ್ರಿ. ಅಂತ ಗುಣ ಅದ್ ನೋಡ್ ದೇವ್ರ ಬಲ್ಲಿ ಏನಂತಾರ? ಏನಂತಾವ್ ದೇವ್ರ? ತಾಯಿ ಹಿಂಗ ನೀ ದಾನ ಮಾಡಿದ್ರ ನಾವು ತಗೊಳ್ಳೋದಿಲ್ಲ. ಮತ್ತಂಗ ಹುಟ್ಟುತ್ತಲೇ ತಾಯಿ ಹೊಟ್ಟಿ ಒಳಗಿಂದ ಹೆಂಗ ಬಂದಿದಿ? ಮೈ ಮ್ಯಾಗ ಒಂದು ಬಟ್ಟಿ ಇರ್ಲಾರ್ದೆ ಅಚ್ಚ ದಿಗಂಬರವಾಗಿ ಬಂದ ದಾನ ಮಾಡಿದ್ರ ನಾವು ದಾನ ತಗೋತೇವ. ಒಂದು ದೇವ್ರ ಗುಣ ಹಿಂತಾವ ನೋಡಿ. ಅಂತ ಗುಣ ಅದಾವ ಒಬ್ಬ ನೋಡಯಪ್ಪ ನಿನ್ನ ದೇವ್ರ ಗುಣ ಎಂತಾವದಾವ. ಮೈ ಮ್ಯಾಗ ಒಂದು ಬಟ್ಟಿ ಇರ್ಲಾರ್ದೆ ದಾನ ಮಾಡ್ಬೇಕಂದ ಕೂಡ್ಲೆ ಏನ್ ಮಾಡ್ತಾಳ? ಆಯ್ತತ್ ತಿಳ್ಕೊಂಡ ತಾಯಿ ಏನು ಮಾಡಿದಳು? ಏನ್ ಮಾಡ್ತಾಳವ? ಏನು ಮನಿ ಒಳಗೆ ಇದ್ದಿರ್ತಕ್ಕಂತ ಪನ್ನೀರ್ ತಂದು ಏನ್ ಮಾಡ್ತಾಳ? ಗಂಡನ ಪಾದ ಪೂಜೆ ಮಾಡಿರ್ತಕ್ಕಂತ ಪನ್ನೀರ್ ತಂದು ಅವರಿಗೆ ನಿಮ್ಮ ದೇವರಾಗಿರ್ತಕ್ಕಂತ ಬ್ರಹ್ಮ ವಿಷ್ಣು ಮಹೇಶ್ವರನ ಮ್ಯಾಗ ಸಿಂಪಡಿಸಿದಾಗ ಏನಾಗ್ಯಾವ? ನಿಮ್ 3 ಮಂದಿ ಸೃಷ್ಟಿ ಮಾಡಿ ತಯಾರು ಮಾಡಿರ್ತಕ್ಕಂತ ನಿನ್ನ ದೇವರುಗಳು ಬ್ರಹ್ಮ ವಿಷ್ಣು ಮಹೇಶ್ವರ ಏನಾಗಿ ಬಿದ್ದಾವ? ಒಬ್ಬ ಭಕ್ತಳಾಗಿರ್ತಕ್ಕಂತ ಅನಸೂಯ ದೇವಿ ಮನಿ ಮುಂದ ಕೂಸಾಗಿ ಬಿದ್ದಿರಿ, ಕೂಸಾಗಿ ಆಡ್ಲಕತ್ತೀರಿ. ಮತ್ತ ನೀವು ಅಷ್ಟು ಸೃಷ್ಟಿ ತಯಾರ ಮಾಡಿದ ದೇವ್ರ ನೀವು ಅಷ್ಟು ಶ್ರೇಷ್ಠ ಇದ್ರ ಎಲ್ಲ ನಿಮ್ಮ ಕೈಗೆ ಇತ್ತಲ್ಲ. ಅಷ್ಟು ತಾಕತ್ ನಿಮ್ಮ ಬಲ್ಲಿದ್ರ ಎಲ್ಲಾನು ನಿನ್ನ ಕೈಯಾಗೆ ಇತ್ತು. 3 ಕೂಡಿ ಯಾಕೆ ಬಿದ್ರಿ ಡಬ್ಬ ತೊಟ್ಲಾಗ? ಮತ್ತು ಒಬ್ಬಕ್ಕೆ ಭಕ್ತಳ ಮುಂದೆ ಯಾಕೆ ಕೂಸಾಗಿ ಬಿದ್ದ ಆಡ್ಲಕತ್ರಪ್ಪ ನೀವು? ಆಡ್ಬಾರ್ದಾಗಿತ್ತಲ್ಲ ಬಾಬಾ. ಯಾಕೆ ನಿಮ್ಮ ಬಲ್ಲಿ ಅದು ಶಕ್ತಿ ಆಗ್ಲಿಲ್ಲ? ಏಸು ದಿವಸ ಆಡಿದ್ರು? ಎಷ್ಟ್ ದಿವಸ? 8 ತಿಂಗಳ 8 ದಿವಸ ತೊಟ್ಟಿಲೊಳಗ ಕೂಸಾಗಿ ಆಡ್ಲಕತ್ರ ತ್ರಿಮೂರ್ತಿಗಳ ದೇವರುಗಳು. ಇವ್ರಿಗೆ ಅರವಟ್ಟಾಯ್ತು. ಇವರಿಗೆ ದಿಗಲು ಹಿಡಿದು ಬಿಟ್ಟು ಕೈಲಾಸದೊಳಗಿದ್ದಿರ್ತಕ್ಕಂತ ಲಕ್ಷ್ಮೀ ಪಾರ್ವತಿ ಸರಸ್ವತಿ ಏನಂತ ಇವರು ಸಹಿತ ದೇವರೇ ಏನು ಇವರಿಗೆ ಏನಂತೇಳಿ ದಿಗಲು ಹಿಡಿತು. ಏನಂತ? ಹೋದ ಗಂಡ್ರ 8 ತಿಂಗಳ 8 ದಿವಸ ಆಗಿ ಹೋಯ್ತು. ಹೋದ ಗಂಡ್ರಿ ಇನ್ನೂ ಯಾಕೆ ಹೊಳ್ಳಿ ಬರ್ಲಿಲ್ಲ? ಇನ್ನ ಹೊಳ್ಳಿ ಬರಲಿಲ್ಲ. ಎಲ್ಲಿ ಹೋದ ಅಂತೇಳಿ ಇವ್ರು ತಿರುಗಾಡ್ಕೋತ ಬಂದ ಬಿಟ್ರು. ಬಂದಾಗ ಹುಡುಕ್ಯಾಡ್ಕೋತ ಅನಸೂಯ ದೇವಿ ಮನಿಗೆ ಬಂದ್ರು. ಅಲ್ಲೇನಾತು? ಮನಿಗೆ ಬಂದು ಅನಸೂಯ ದೇವಿಗೆ ಅಂತಾರ, ಏನಂದ್ರು? ತಾಯಿ ನನ್ನ ಗಂಡಂದಿರ ನಿಮ್ಮ ಮನಿಗೆ ಬಂದಾರ. ಎಲ್ಲಿ ಅದಾರ ಅಂದ ಕೂಡಲೇ ಅವಾಗ ಭಕ್ತಳಾಗಿರ್ತಕ್ಕಂತ ಅನಸೂಯ ದೇವಿ ಅಂತಾಳ, ಏನಂದ್ಳು? 3 ಮಂದಿ ತೊಟ್ಟಿಲೊಳಗ ಕೂಸಾಗಿ ಆಡ್ಲಕತ್ತಾರ. ನಿಮ್ಮ ಗಂಡ ನೀವು ಕೋಣಾಡ್ಕೊಂಡು ಹೋರಿ, ನಿಮ್ಮ ಗಂಡಂದ್ರ ನೀವು ಕೂನ ಹಿಡ್ರಿ ಅಂದ ಕೂಡ್ಲೆ ಲಕ್ಷ್ಮೀ ಪಾರ್ವತಿ ಸರಸ್ವತಿ ಬಂದ ತೊಟ್ಟಿಲ ಮುಂದೆ ನಿಂತರು. ಏನಾಗಿದ್ಯೋ? ಯಾರಿಗೆ ತನ್ನ ಗಂಡಂದ್ರ ಕೂನ ಹಿಡಿದಾಗ್ಲಿಲ್ಲ. ಯಾಕೆ ದೇವರೇ ಇದ್ರಲ್ಲ ಕೂನ ಹಿಡಿದಾಗ್ಲಿಲ್ಲ ನಿಮಗ? ಒಂದೇ ಕಲರ ಒಂದೇ ಬಣ್ಣ ಎಲ್ಲ ಒಂದೇ ಇದ್ರು. ಅವರು ಎಲ್ಲ ಒಂದೇ ಮುಖದವರಾಗಿ ಆಡ್ತಿದ್ರು. ಯಾರಿಗೆ ಕೂನ ಹಿಡಿದಾಗಲಿಲ್ಲ. ಓಡ್ಕೋತ ಬಂದ ದೇವರುಗಳ ಭಕ್ತರ ಕಾಲ ಭಕ್ತಳಾಗಿರ್ತಕ್ಕಂತ ಅನಸೂಯ ದೇವಿ ಕಾಲ ಹಿಡಿದಂತಾರ. ಏನಂತಾರ ಮಾತ? ತಾಯಿ ಮರ್ತ್ಯ ಲೋಕದೊಳಗ ನೀ ಹೆಚ್ಚಿನಕ್ಕೆ ಅದನ್ನ ನನಗ್ ಗೊತ್ತಾಗಲಿಲ್ಲ. ಸರ್ವತ್ತ ನಿನ್ನ ಮಾನ ಹರಣ ಮಾಡ್ಬೇಕಂತೇಳಿ ನನ್ನ ಗಂಡಂದಿರ ನಿನ್ನ ಬಲ್ಲಿ ಕಳಿಸಿದೇವಿ. ಏನು ನನ್ನ ಗಂಡಂದಿರಿಗೆ ನಾವು ಕಳಿಸಿದೇವಿ. ಸರ್ವತ್ತ ನಮ್ಮದ ತಪ್ಪಾಗ್ಯದ ತಾಯಿ. ನಮ್ಮ ಗಂಡಂದಿರ ನಮಗ ಕೂನ ಹಿಡಿದು ಕೊಡು ಅಂದ ಕೂಡ್ಲೆ ಅವಾಗ ಅದೇ ಪನ್ನೀರ ತಂದ ತ್ರಿಮೂರ್ತಿಗಳ ಮ್ಯಾಗ ಹೊಡೆದಾಗ ಏನಾಗ್ಯಾವ? ಮತ್ತ ತ್ರಿಮೂರ್ತಿಗಳ ಕೂಸಾಗಿ ಏನ್ ಆಡ್ತಿದ್ರು? ಬ್ರಹ್ಮ ವಿಷ್ಣು ಮಹೇಶ್ವರ ಆಗಿ ನಿಂತಾರ. ಭಕ್ತಳ ಬಲಿ ಇಂತ ಶಕ್ತಿ ಆದ. ಮತ್ತ ನಿಮ್ಮ ಬಲಿ ದೇವ್ರ ಬಲಿ ಅಂತ ಶಕ್ತಿ ಇದ್ರ ಯಾಕ ಕೂಸಾಗಿ ಒಬ್ಬಕ್ಕೆ ಭಕ್ತಳ ಮುಂದೆ ನೀವು 8 ತಿಂಗಳು 8 ದಿವಸ ಆಡದ್ರಿ? ಕೂಸಾಗಿ ಮತ್ತ ಯಾಕೆ ಬಂದ ಒಬ್ಬ ಭಕ್ತಳ ಕಾಲ ನೀವು ಬಿದ್ದ್ರಿ? ಬೇಕಲ್ಲ. ಅವ್ರಂತಾರ, ಏನಂತಾರವ? ಭಕ್ತರ ಕೂನ ಎಲ್ಲಿ ಅದ ತೋರಿಸಿ ಕೊಡು ತಂಗಿ. ನನ್ನ ದೇವ್ರ ಹೆಂಗ ಕೂನ ಐತಿ ಹಂಗ. ಯಪ್ಪ ನಿನ್ನ ತಿಳಿಯೋದೋ ಏನು ಒಲಿಯೋದೋ ತಿನ್ನ ಚಾದ ಬಗೋಣಿ ಅದ. ಯಾಕಪ್ಪ ಅಂತಂದ್ರ ಯಾಕ್ರಿ? ಭಕ್ತರಾಗಿರ್ತಕ್ಕಂತ ರಾಮದೇವ್ರ ಏನ್ ಮಾಡ್ಯಾರ ಅವರು? ಕೃತಾಯುಗದೊಳಗ ಶ್ರೀರಾಮಚಂದ್ರ ಆಗಿ ಹೋದ ನಿನ್ನ ದೇವ್ರಿವ. ದೇವ್ರವ ಶ್ರೀರಾಮಚಂದ್ರ ಆಗಿ ಹೋದ. ಶ್ರೀರಾಮಚಂದ್ರಗ 14 ವರ್ಷ ವನವಾಸ ಬತ್ತು. ಅವಾಗ ಏನಾತು? 14 ವರ್ಷ ವನವಾಸ ಬಂದ ಕೂಡಲೇ ಸೀತಾದೇವಿನ ಕರ್ಕೊಂಡ ಹೊಂಟ. ಹೋಗುವಂತ ಟೈಮದೊಳಗೆ ಏನಾಯ್ತು? ಏನಾಗ್ತದ? ಆ ವನದಾಗ ಹೋಗಿ ಕುಂತರು. ಆ ಸೀತಾದೇವಿ ಮ್ಯಾಗ ಮನಸ್ಸು ಯಾರ್ದಾಗಿತ್ತು? ಯಾರ್ದಾಯ್ತವ? ಮೊದಲ ಮರ್ಚು ಮುನಿ ಮನಸ್ಸಾಗಿತ್ತು. ಮರ್ಚು ಮುನಿ ಏನ್ ಮಾಡ್ದ? ಬಂಗಾರದ ಜಿಂಕಿ ವೇಷ ತೊಟ್ಟ ವನದೊಳಗ ಕಾಡಿನೊಳಗ ಬಂದ. ಆ ಬಂಗಾರ ಜಿಂಕಿ ಮ್ಯಾಗ ಯಾರ ಕಣ್ಣು ಹೋಯ್ತು? ಯಾರು ಹೋಗ್ತದ? ಸೀತಾದೇವಿ ಕಣ್ಣು ಹೋಯ್ತು. ಅವಾಗ ರಾಮದೇವರಿಗೆ ಅಂತಾಳ ಸೀತಾದೇವಿ, ಏನಂದಳ ಮಾತ? ಪತಿದೇವ, ಬಂಗಾರ ಜಿಂಕಿ ಚರ್ಮದಿಂದ ನನಗ ಕುಬ್ಬಸ ಮಾಡಿ ಉಡಂಗ ಆಗ್ಯಾದ. ಈಗಿಂದೀಗ ಜಿಂಕಿ ಹಿಡ್ಕೊಂಡು ತಂದ ಅದರ
ಚರ್ಮದಿಂದ ನನಗೆ ಕುಬ್ಬಸ ಮಾಡಿ ಉಡಿಸಂದ ಕೂಡ್ಲೆ ಅವಾಗ ಹೆಂಡತಿಯ ಮಾತು ಕೇಳಿ ರಾಮದೇವರ ಏನಂತಾರ ಬಂಗಾರ ಜಿಂಕಿ ಬೆನ್ ಹತ್ತಿ ಹೋಗಿಬಿಟ್ಟ. ಹೌದಲ್ಲ ಅಲ್ಲಿ ಲಕ್ಷ್ಮಣ ಅತ್ತಿಗೆ ಕಾವಲಕ್ಕಿದ್ದ. ಲಕ್ಷ್ಮಣ ಅತ್ತಿಗೆ ಕಾವಲಕ್ಕಿದ್ದಿರ್ತಕ್ಕಂಥ ಟೈಮದೊಳಗ ಅತ್ತಿಗೆ ಅತ್ತಾಳ ಲಕ್ಷ್ಮಣಗ ಏನಂತಾಳ ಮಾತ ಲಕ್ಷ್ಮಣ ನಿನ್ನ ಅಣ್ಣ ಬೆನ್ ಹತ್ತಿ ಹೋಗ್ಯಾನ ನಾವು ಹಳ್ಳಿ ಬಂದಿಲ್ಲ. ಅವಾಗ ಏನಂತಪ್ಪ ಅಂತಂದ್ರ ಹೋದ ರಾಮದೇವರ ನೀನು ಹೋಗು ಏನ ಮರ್ಚಿ ಮುನಿ ವೇಷದೊಳಗಿದ್ದ ನೋಡು ಬಂಗಾರ ಜಿಂಕಿ ಲಕ್ಷ್ಮಣ ಅಂತೇಳಿ ರಾಮನ ಧ್ವನಿ ಒಳಗ ಕೂಗಿ ಬಿಟ್ಟತು. ಅವಾಗ ಸೀತಾದೇವಿ ಅಂತಾಳ ಏನಂತಾಳ್ರಿ ನಿನ್ನ ಅಣ್ಣಗ ಏನೋ ಆಗ್ಯದ ಲಕ್ಷ್ಮಣ ಹೋಗಂದ ಕೂಡ್ಲೆ ಅವಾಗ ಅಣ್ಣ ಯಾರತ್ತಾರ ಲಕ್ಷ್ಮಣ ಅಂತಾನ ಏನಂದ ಮಾತ ತಾಯಿ ನನ್ನ ಅಣ್ಣಗ ಏನೂ ಆಗಿಲ್ಲ ನೀ ಏನು ಚಿಂತೆ ಮಾಡಕ್ ಹೋಗಬೇಡ ಅಂದಳು. ಸುಮ್ಮ ಇರು ಅಂದ ಕೂಡ್ಲೆ ಅವಾಗ ಯಾರು ಸೀತಾದೇವಿ ಅಂತಾಳ ಲಕ್ಷ್ಮಣಗ ಏನಂದಳ ಮಾತ ಅಲ್ಲೋ ಲಕ್ಷ್ಮಣ ನಿನ್ನ ಅಣ್ಣನ ಪ್ರಾಣ ಹೊಡೆದು ನನ್ನ ನೀ ಆಳ್ಬೇಕು ಮಾಡಿದೇನೋ ಅಂತಂದ ಕೂಡ್ಲೆ ಅವಾಗ ಹೊಟ್ಯಾನ ಕಳ್ಳ ಕಿತ್ತಿ ನೆಲಕ್ಕೆ ಯಾರಿಗೆ ಬಿದ್ದಂಗಾಯ್ತು ಲಕ್ಷ್ಮಣಗ ಬಿದ್ದಂಗಾಯ್ತು. ಹೌದಲ್ಲ ಯಾವ ತಾಯಿಗೆ ಎಂತ ಮಾತು ನೀ ಇವತ್ತು ನುಡ್ದಿದ್ಯಪ್ಪ ಅಂತಂದ್ರ ಏನ್ ಮಾಡ್ತಿ ಈಗಿಂದೀಗ ನಾ ಹೋಗ್ತೀನ ಕರೆ ಹೋಗುವಂತ ಟೈಮದೊಳಗ ನಿನಗೊಂದು ಧರ್ಮದ ಮಂಡಲ ನಾ ಕೊರದ ಹೋಗ್ತೀನಿ. ಹೌದಲ್ಲ ಆ ಧರ್ಮದ ಮಂಡಲ ಬಿಟ್ಟು ನೀವು ಹೊರಗೆ ಬರ್ಲಾಕ್ ಹೋಗಬೇಡ. ಹೊರಗೆ ಬಂದ್ರ ನಿನಗ ಘಾತ ಆದತ್ತ ತಿಳ್ಕೊಂಡು ಲಕ್ಷ್ಮಣ ಅಣ್ಣನ ಬೆನ್ನತ್ತಿ ಹೋದ. ಹೌದಲ್ಲ ಇದು ಯಾರಿಗಾರು ಉಂಟಾಗ್ಯದ ಯಾರಿಗೂ ಲಂಕಾ ಪಟ್ಟಣದೊಳಗಿದ್ದಿರ್ತಕ್ಕಂತ ರಾವಣಗ ಗೊತ್ತಾಯ್ತು. ಹತ್ತಳಿ ರಾವಣಗ ಗೊತ್ತಾಗಿ ಏನ್ ಮಾಡ್ತಾನ ಏನ್ ಮಾಡ್ದ ಈಗ ನನಗ ಸರಿಯಾದ ಟೈಮ್ ಅದ ನಾ ಹೋಗ್ಬೇಕಿನ್ನ ಈಗ ಹೋಗಿ ಸೀತಾದೇವಿನ ತಗೊಂಡು ಬರಬೇಕಂತ ತಿಳ್ಕೊಂಡ ಇವ ಜಂಗಮರ ವೇಷ ತೊಟ್ಟ ಯಾರ ಮನೆಗೆ ಬಂದ ಸೀತಾದೇವಿ ಮನೆಗೆ ಸೀತಾದೇವಿ ಕಡೆ ಬಂದ. ಸೀತಾದೇವಿ ಕಡೆ ಬಂದ ಆ ಧರ್ಮದ ಮಂಡಲ ಹೊರಗ ನಿತ್ಯ ದಾನ ಕೇಳಾಕತ್ತಿವ ಯಾರೋ ರಾವಣ ದಾನ ಕೇಳಕತ್ತ ಕೂಡಿ ಅವಾಗ ಸೀತಾದೇವಿ ಅಂತಾಳ ಏನಂದ್ರು ಆ ದಾನ ಮಾಡ್ತೀನಂತ ತಿಳ್ಕೊಂಡ ಒಳಗ ಹೋಗಿ ಒಳಗ ನಿಂತೆ ದಾನ ಮಾಡ್ತಿದ್ಳು. ಅವಾಗ ರಾವಣ ಅಂತಾನ ಮಾತ ಏನಂದ ಮಾತ ತಾಯಿ ಹಿಂಗ ಒಳಗ ನಿತ್ತ ನೀ ದಾನ ಮಾಡಿದ್ರ ನಾ ತಗೊಳ್ಳೋದಿಲ್ಲ ಮತ್ತೆ ಹಂಗ ಆ ಧರ್ಮದ ಮಂಡಲ ಬಿಟ್ಟು ಹೊರಗೆ ಬಂದ ನನಗ ದಾನ ಮಾಡು ಅವಾಗ ನಾನು ಹಿಡ್ಕೋತ ಅವಾಗ ನಾ ತಗೋತೇನಂತ ಹೇಳಿ ರಾವಣ ಹೇಳದ ಕೂಡ್ಲೆ ಅವಾಗ ಆ ತಂದಿರ್ತಕ್ಕಂತ ದಾನ ಒಳಗ ಒಯ್ಯಬಾರದು ತಿಳ್ಕೊಂಡು ಧರ್ಮದ ಮಂಡಲ ದಾಟಿ ಸೀತಾದೇವಿ ಹೊರಗೆ ಹೋದಳು ಹಗರಾಗಿ ಬಿಟ್ಟಳು. ಲಂಕಾಕ್ ಒಯ್ದು ಇಟ್ಟ ರಾವಣ ಒಯ್ದ ಲಂಕಾ ಪಟ್ಟಣದೊಳಗೆ ಸೀತಾದೇವಿನ ಇಟ್ಟ. ಇಲ್ಲಿ ಏನು ನಿನ್ನ ದೇವರಾಗಿರ್ತಕ್ಕಂತ ರಾಮದೇವರ ತ್ರಿಕಾಲ ಜ್ಞಾನಿ ಇದ್ದ. ಎಲ್ಲಾನು ತಿಳ್ಕೊಂಡವ ಇದ್ದ. ಎಲ್ಲ ಬಲ ಇದ್ದಲ್ಲ ಕರೆ ಸೀತಾದೇವಿನ ಎಲ್ಲಾ ಕಡೆ ಶೋಧ ಮಾಡದ ಕರೆ ಹೆಂಡತಿ ಕೂನ ನಿನ್ನ ರಾಮದೇವರಿಗೆ ಆಗಲಿಲ್ಲ. ದೇವರಿಗೆ ಆಗಿಲ್ಲ ಹೆಂಡತಿ ಕೂನ ನಿನ್ನ ರಾಮದೇವರಿಗೆ ಹಿಡಿದಾಗಲಿಲ್ಲ. ಅವಾಗ ಯಾರು ಅವಾಗ ರಾಮದೇವರ ಭಕ್ತ ಆಗಿರ್ತಕ್ಕಂತ ನನ್ನ ಹನುಮಂತ ಏನ್ ಮಾಡ್ಯಾನ ಸೀತಾದೇವಿನ ಶೋಧ ಮಾಡಿ ಏನ್ ಮಾಡ್ದ ಸಮುದ್ರಕ್ಕೆ ಸೇತುವೆ ಕಟ್ಟಿ ಲಂಕಾಕ ಬೆಂಕಿ ಹಚ್ಚಿ ರಾವಣನ ಮರ್ದನ ಮಾಡಿ ಸೀತಾದೇವಿ ನನ್ನ ಗೆದ್ದು ತಂದ ರಾಮದೇವರಿಗೆ ಕೂಡಿಸಾನ. ಇಲ್ಲಿ ಭಕ್ತ ಹೆಚ್ಚಿನವದ ಮತ್ತು ಭಕ್ತನ ಕೂನ ಇಲ್ಲತಿಯಲ್ಲ ಎಲ್ಲಿ ಭಕ್ತನ ಕೂನ ಹಳ್ಳಿಗೆ ಎಲ್ಲಿ ಬೇಕಾದ್ರೆ ಅದರ ಹನುಮಾನ್ ದೇವರ ಭಕ್ತರಿಗೆಲ್ಲ ಏನು ರಕ್ಷಕ್ಕಾಗಿ ಭಕ್ತನೇ ಭಕ್ತರ ರಕ್ಷಕ್ಕಾಗಿ ನಿಂತಾನ. ಇನ್ನು ಊರೊಳಗೆ ಕಾವಲು ಅದಾನ ಹೊರಗಿರ್ತಾನ ಊರು ಹೊರಗ ಮತ್ತು ತೋರ್ಸ ಹಳ್ಳಿಗೆ ನಿನ್ನ ರಾಮದೇವರ ಗುಡಿ ನೋಡಾನ ಹೆಂಗಾನ ಅಪ್ಪ ಹಿಂಗ ತಲಿ ಬಿಡ್ತಾನ ಅಪ್ಪಂದು ರಾಮದೇವರ ದೇವ್ರನೇ ಅದಾನ. ಮತ್ತ ನಿನ್ನ ಹೆಂಡತಿ ಕೂನ ನಿನಗೆ ಯಾಕೆ ಹಿಡಿದಾಗಲಿಲ್ಲ ತರಬೇಕಲ್ಲಿ ಹೆಂಡತಿಗೆ ನನ್ನ ಭಕ್ತ ನಿನ್ನ ಹೆಂಡತಿನ ಶೋಧ ಮಾಡ್ಕೊಂಡು ತಂದು ನಿನ್ನ ಕೂಡ್ಸ್ಯಾನಂದ್ರ ನಿನ್ನ ಹೆಂಡತಿನ ಕೂಡ್ಸ್ಯಾನಪ್ಪ ಅಂತಂದ್ರೆ ಇಲ್ಲಿ ಭಕ್ತ ಹೆಚ್ಚಿನವದಾನೋ ನಿನ್ನ ದೇವ್ರ ಹೆಚ್ಚಿನವದಾನ. ಯಾಕಪ್ಪ ಅಂತಂದ್ರೆ ಯಾಕ್ರೆ ಜಗತ್ತದೊಳಗೆ ಭಕ್ತನ ಪಾದ ಹೆಚ್ಚಿಂದದ. ಅದಕ್ಕಲ್ಲೇ ಮದಗೋಣ ಮುತ್ಯಾರ ಒಂದು ಹಾಡು ಹೇಳ್ಯಾರ. ಏನ್ ಹಾಡ್ಯಾರ ಏನದು ಎಲ್ಲಾನ ಹೇಳೋ ನಿಮ್ಮ ಮನೆ ದೇವರ ಎಲ್ಲಾನ ಹೇಳೋ ನಿನ್ನ ಮನೆ ದೇವರ ಗುಡಿಯಾಗ ಇಲ್ಲ ಜಗಲಿ ಮ್ಯಾಗ ಕರಿಕಲ್ಲ ಗುಡಿಯಾಗ ಇಲ್ಲ ಜಗಲಿ ಮ್ಯಾಗ ಕರಿಕಲ್ಲ ಸುಳ್ಳೆ ನಮ್ಮ ಜೋಡಿ ವಾದ ಹಾಕುದಿಲ್ಲ ಸುಳ್ಳೆ ಮಗಳ ಜೋಡಿ ವಾದ ಹಾಕುದಿಲ್ಲ ಎಲ್ಲಾನ ಹೇಳೋ ನಿಮ್ಮ ಮನೆ ದೇವರ ಎಲ್ಲಾನ ಹೇಳೋ ನಿಮ್ಮ ನಿಜ ದೇವರ. ಯಾಕಪ್ಪ ಅಂತಂದ್ರೆ ನಿನ್ನ
ಬೆಳೆಸಿರಬಾರದು, ಎಲ್ಲಿನೂ ಪ್ರತ್ಯಕ್ಷ ರೂಪ ತೊಟ್ಟಿರಬಾರದು. ಖರೆ ಪಾಲ್ ಅಂತ ಸಿಕ್ಕೋದು, ಕಬ್ಬಿನ ಎಲ್ಲ ಸಿಕ್ಕೋದು ಪಾಲ ಬೆಳೆಸ್ಲಕ್ಕ ಬರೋಲ್ಲ ಅಷ್ಟೇ. ಹೌದೌದು. ಅದಕ್ಕ ಇರ್ಲಿ. ಯಾಕಪ್ಪ ಅಂತಂದ್ರ ಖಾತಾ ಹೋಗ್ಲಿಕ್ಕೆ ಬೆಳಿ ಬೆಳಿತದ ಹೋದ್ರಾಗ. ತಮ್ಮ, ನಿನ್ನ ಅಪ್ಪ ನಿನ್ನ ಒಂದು ಮಾತು ಹೇಳೋದದ. ಏನ್ ಹೇಳ್ತೀವ ಮಗಳ? ನಿನ್ನ ದೇವ್ರ ಹಿಂಗೆ ಅದಾನ, ನಿನ್ನ ದೇವ್ರ ಇಲ್ಲಿ ಅದಾನ, ಈ ಕೆಲಸ ಮಾಡ್ಲಕತ್ತಾನ, ಹಿಂಗ ಅದಾನ ಅಂತೇಳಿ ತೋರಿಸಿ ಕೊಟ್ಟವ ಯಾರ ಇದ್ರ ನನ್ನ ಭಕ್ತ ಅಂತೇಳಿ ಸಭದಾಗ ಕೈ ಎತ್ತಿ ನಾ ಹೇಳ್ತೀನಿ. ಯಾಕ ಭಕ್ತ ದೊಡ್ಡವದಾನ ಅಂತ ತಿಳ್ಕೊಂಡ ಭಕ್ತ ತೋರಿಸಿ ಕೊಟ್ಟ ನಿನ್ನ ದೇವರಿಗೆ. ಭಕ್ತನ ಕಡೆ ದೇವ್ರನ್ನೇ ಓಡಿ ಬಂದಾನ, ಭಕ್ತ ದೇವ್ರ ಕಡೆ ಹೋಗಿಲ್ಲ. ಎಲ್ಲಿ ಭಕ್ತ ದೇವ್ರ ಕಡೆ ಯಾರ ಕಡೆ ಬಂದಾನ? ಸುಮ್ ಕಾಡ್ತಾ ನೋಡಿ. ಯಾವಾಗರಿ ಕಾಡುದು ಬರೇ ದೇವ್ರ ಕೆಲಸ ಅದ. ಬರೇ ಕಾಡುದು. ಅವ್ರ ಕನಸನಾಗ ಬನ್ನಿ, ಇವ್ರ ಕನಸನಾಗ ಬನ್ನಿ, ಅಲ್ಲಿ ದೇವ್ರು ಹೇಳಿದ್ರು, ಇಲ್ಲಿ ದೇವ್ರು ಹೇಳಿದ್ರು. ಇದು ಕಾಡವ ದೇವ್ರ. ಯಾಕಪ್ಪ ಅಂತಂದ್ರ ಜಗತ್ತದೊಳಗ ಎಲ್ಲಾನು ಭಕ್ತನದಿಂದ ನಡೆದೈತಿ ಅಂತಕ್ಕಂತ ಮಾತು ಹೇಳುತ್ತ ಮುಂದಿನ ಸಂಧಿಗೆ ನಮ್ಮ ಅಪ್ಪ ಮತ್ತೆ ಯಾವ ರೀತಿಯಾಗಿ ದೇವ್ರ ನನ್ನ ಬೆಳೆಸೋತ ಬರ್ತಾನೆ, ಆ ರೀತಿಯಾಗಿ ಭಕ್ತರು ನನ್ನ ಬೆಳೆಸೋತ ಹೋಗೋನು ಅಂತಕ್ಕಂತ ಮಾತು ಹೇಳಿ ಈಗ ಬಾಳೇನು ಮಾತಾಡಲಾರದೆ ಯಥಾ ಪ್ರಕಾರ ಒಂದು 4 ನುಡಿ ಚಾಲ ಹಾಡಿ ನಮ್ಮ ಸರಜೋಡಿ ಕಲಾವಂತರಿಗೆ ಪಾಳೆ ಕೊಡೋಣ.